जगति जगति ಜೈ ಶ್ರೀರಾಮ್. ಜಗತಿ ಚಾನೆಲ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮೊಡನಿದ್ದೇವೆ. ಮೇಜರ್ ಗಣಪತಿ ಹೆಗಡೆಯವರೇ, ನಮಸ್ಕಾರ. ನಿಮ್ಮ ಪರಿಚಯ ಆದದ್ದು ತುಂಬ ಸಂತೋಷದ ವಿಷಯ. ನಿಮ್ಮೊಡನೆ ಮಾತನಾಡುವಾಗ ಒಂದು ವಿಷಯ ಬಂತು. ನಮ್ಮ ಇತ್ತ ಕಡೆ ಇರುವ ಅಥವಾ ಇಲ್ಲಿ ಜಿಲ್ಲೆಯ ಒಳಗಡೆ ಇರುವ ಒಂದಷ್ಟು ದೇಶದ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಬಂದಿರುವಂಥವರನ್ನು ಮಾತಾಡಿಸ್ಬೇಕು, ಅವರನ್ನು ನಮ್ಮದ ಜಗತಿ ಚಾನಲಿಂದ ಎಲ್ಲರಿಗೂ ಪರಿಚಯಿಸಬೇಕು, ಅವರು ಒಂದು ಮಾದರಿ ಆಗಬೇಕು, ಇಂದಿನ ಯುವ ಪೀಳಿಗೆ ಅದರಿಂದ ಉತ್ಸುಕರಾಗಿ ಒಂದಷ್ಟು ಜನ ದೇಶ ಸೇವೆಗೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಆ ಉದ್ದೇಶವನ್ನು ನಿಮ್ಮೊಡನೆ ಇಟ್ಟಾಗ ಒಂದಷ್ಟು ಜನರನ್ನು ಸೇರಿಸಿ ನಮ್ಮಲ್ಲಿಗೆ ಕರೆತಂದಿದ್ದೀರಾ. ಈಗ ನಿಮ್ಮೊಡನೆ ಇವರನ್ನು ನಾವು ಜಗತಿ ಚಾನಲ್ ಮೂಲಕ ಪರಿಚಯ ಮಾಡಿಕೊಡ್ತೇವೆ. ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಿರುವ ಜಿ.ವಿ. ಹೆಗಡೆಯವರೇ, ನಿಮಗೆ ಜಗತಿ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ. ನೀವು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋ ಆಗಿ ಸೇರೋದಕ್ಕಿಂತ ಮೊದಲು ನಿಮ್ಮ ಜೀವನದ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ನನ್ನ ಹೆಸರು ಗಜಾನನ ಹೆಗಡೆ ಅಂತ. ಯಲ್ಲಾಪುರ ತಾಲೂಕು ಉಮಚ್ಕಿ ಸಂಕದಗುಂಡಿ ಗ್ರಾಮ. ಪ್ರಾಥಮಿಕ ವಿದ್ಯಾಭ್ಯಾಸ ಉಮಚ್ಕಿಯಲ್ಲಿ ಆಯಿತು. ಹೈಸ್ಕೂಲು ಪ್ರಗತಿ ವಿದ್ಯಾಲಯ ಬರ್ತನಹಳ್ಳಿ. ಆ್ಯಕ್ಚುಲಿ 5ನೇ ಕ್ಲಾಸ್ ಕಲಿಬೇಕಿದ್ರೆ ಒಮ್ಮೆ ನಮ್ಮ ಟೀಚರು ಸೈನಿಕರ ಬಗ್ಗೆ ಪಾಠ ಮಾಡ್ತಾಯಿದ್ರು. ಭಾರಿ ಚೆನ್ನಾಗಿ ಹೇಳಿದ್ರು, ವೀರ ಸಾಹಸಗಳನ್ನೆಲ್ಲ ಹೇಳಿದ್ರು. ಬಹುಶಃ ಸುಭಾಷ್ ಚಂದ್ರ ಬೋಸು, ಚಂದ್ರಶೇಖರ್ ಆಜಾದ್ ಈ ಥರ. ಅದನ್ನು ಕೇಳಿ ನನಗೆ ಒಂದೇ ಸರಿ ಇಂಟ್ರೆಸ್ಟ್ ಆಯಿತು, ನಾನು ಮಿಲ್ಟ್ರಿಗೆ ಸೇರಬೇಕು ಅಂತ. ನಾನು ಮನೆಗೆ ಬಂದು ಅವಾಗ ಪಾಟಿ ಚೀಲ ಅಂತ ಇರ್ತಿದ್ದು, ಮನೇಲಿ ಪಾಟಿ ಚೀಲ ಇಟ್ಟು ತಂದೆಯವ್ರ ಹತ್ರ ನಾನು ಹೇಳಿದೆ, ನಾನು ಮಿಲ್ಟ್ರಿಗೆ ಸೇರ್ತೀನಿ, ನನಗೆ ಭಾರಿ ಇಂಟ್ರೆಸ್ಟ್ ಇದೆ ಅಂತೇಳಿ. ತಂದೆಯವರು ಪೂಜೆ ಮಾಡ್ತಾಯಿದ್ರು. ಆಯ್ತಪ್ಪ ಅಂತ ಹೇಳಿ ಅಲ್ಲಿಂದನೇ ಆಶೀರ್ವಾದ ಥರ ಹೇಳಿದ್ರು. ತಾಯಿಯವರು ಒಮ್ಮೆ ಕಿರ್ಚಿದ್ರು, ಮಿಲ್ಟ್ರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಮಗ, ನೀವು ಯಾಕೆ ಅದಕ್ಕೆ ಪರ್ಮಿಷನ್ ಕೊಡ್ತೀರಿ, ಭಾಳ ಕಷ್ಟ ಆಗುತ್ತೆ, ನೀವು ಅದು ಬೇರೆ ಪೂಜೆ ಮಾಡ್ತಾಯಿದ್ರಿ, ಅದು ತಥಾಸ್ತು ಆಗಿಬಿಡುತ್ತೆ, ಒಂದೊಂದ್ಸರಿ ದೇವರು ಒಂದೇ ಥರ ವರ ಕೊಟ್ಬಿಡ್ತಾರೆ. ವಾತಾವರಣನೂ ಹಾಗೆ ಇತ್ತು. ಅದು ಆ್ಯಕ್ಚುಲಿ ಅದೇ ನಿಜ ಆಯಿತು. ನಮ್ಮ ತಾಯಿಯವರು ಇರೋರಿಗೂ ನೆನೆಸ್ಕೊತಾ ಇದ್ರು ಅದರ. ಅವತ್ತು ಹೇಳಿದ್ದು ನಿಜ ಆಯಿತು ಅಂತ. ಆನಂತರ ಒಂದು ಅವಕಾಶ ಸಿಕ್ತು ಮಿಲ್ಟ್ರಿ ಸೇರಲಿಕ್ಕೆ. ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರಿನಲ್ಲಿ 85 ಫೆಬ್ರವರಿಯಲ್ಲಿ ನಾನು ಮಿಲ್ಟ್ರಿ ಸೇರಿದೆ. ಭಾಳ ಜನ ಸೇರಿದರು, ಸಾಧಾರಣ 2000 ಗಟ್ಟಲೆ ಜನ ಸೇರಿದರು. ನಾನು ಹೋಗಿದ್ದೆ ಲೇಟು, ಆದರೂ ಒಂದು ಅವಕಾಶ ಸಿಕ್ಕಿ ನಾನು ಅಲ್ಲಿ ಸೇರಿದೆ. ಸೇರಿ ಅವಾಗ ಆ್ಯಕ್ಚುಲಿ ಮನೆಯಿಂದ ಹೊರಗಡೆ ಇದ್ದೆ, ಒಂದು 5-6 ತಿಂಗಳ ಹೊರಗಡೆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಫುಲ್ ಟೈಮ್ ವರ್ಕರ್ ಆಗಿದ್ದೆ. ಬೆಂಗಳೂರಿಗೆ ಹೋಗಿ ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಪತ್ರ ಬರೆದೆ ಮನೆಗೆ, ನಾನು ಈ ಥರ ಮಿಲ್ಟ್ರಿ ಸೇರಿದ್ದೀನಿ ಅಂತ. ಆನಂತರ MEG ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಬೆಂಗಳೂರಿನಲ್ಲಿದೆ, ಅಲ್ಲಿ ನಮ್ಮ ಟ್ರೈನಿಂಗ್ ಶುರು ಆಯಿತು. ಫಸ್ಟ್ 6 ತಿಂಗಳ ಫಿಸಿಕಲ್ ಟ್ರೈನಿಂಗ್, ಮತ್ತೊಂದು 6 ತಿಂಗಳ ಫೀಲ್ಡ್ ಇಂಜಿನಿಯರಿಂಗ್ ಅಂತ. ಈ ಬ್ರಿಡ್ಜ್ಗಳನ್ನೆಲ್ಲ ಈಗ ನೋಡ್ತಾ ಇದ್ದೀವಿ ನೀವು, ಹಲವಾರು ಬ್ರಿಡ್ಜ್ಗಳನ್ನೆಲ್ಲ ಮಿಲ್ಟ್ರಿ ಏಕದಮ್ ಕಟ್ಬಿಡ್ತಾರೆ ರಾತ್ರಿ. ಆ ಥರ ಬ್ರಿಡ್ಜ್ ಕಟ್ಟಲಿಕ್ಕೆಲ್ಲ ಟ್ರೈನಿಂಗ್ ಇತ್ತು. ಮತ್ತು ಎಕ್ಸ್ಪ್ಲೋಸಿವ್ ಕೆಲವು ಬಾಂಬ್ಗಳನ್ನೆಲ್ಲ ನೀವು ನೋಡಿದ್ದೀರಿ, ಬಾರ್ಡರ್ ಪಿಕ್ಚರೆಲ್ಲ ತೋರ್ಬೋದು, ಅದ್ರ ಮುಂದೆ ನಾನು ಹೇಳ್ತೀನಿ. ಆ ಥರ ಅದ್ರ ಬಗ್ಗೆನೂ ನಮಗಲ್ಲಿ ಟ್ರೈನಿಂಗ್ ಕೊಡ್ತಾಯಿದ್ರು. ಜಿ.ವಿ. ಹೆಗಡೆಯವರೇ, ಬಾಂಬ್ ನಿಷ್ಕ್ರಿಯ ತರಬೇತಿಯನ್ನು ಪಡೆದವರು ನೀವು, ಅಲ್ಲಿ ವಿಷಯವನ್ನು ಸ್ವಲ್ಪ ನಮ್ಮೊಡನೆ ಹಂಚ್ಕೊಳ್ತೀರಾ? BDDS ಅಂತೆ, ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್. ಇದು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡಲ್ಲಿ ಅದರ ಬ್ಲ್ಯಾಕ್ ಕ್ಯಾಟ್ ಕಮಾಂಡಲ್ಲೇ ಒಂದು ಪಾರ್ಟ್ ಇದು. ಡೆಲ್ಲಿಲೆಲ್ಲ ಭಾಳ ಬಾಂಬ್ ಎಕ್ಸ್ಪ್ಲೋಡ್ ಆಗ್ತಾಯಿತ್ತು, ಸ್ಫೋಟ ಆಗ್ತಾಯಿತ್ತು. ಬಹುಶಃ ತಮಗೂ ಗೊತ್ತಿರ್ಬೋದು, ಆಗ ಭಾಳ ಜಾಸ್ತಿ ಇತ್ತು. ಅದಕ್ಕಾಗಿ ಒಂದು 2-3 ಟೀಮ್ಗಳನ್ನು ಡೆಲ್ಲಿಯಲ್ಲೇ ಡಿಪ್ಲಾಯ್ ಮಾಡಿದರು. ಅದರಲ್ಲಿ ನಮ್ಮದು ಒಂದು 51 ಬಾಂಬ್ ಡಿಸ್ಪೋಸಲ್ ಯೂನಿಟ್ ಅಂತ. ನಮ್ಮ ಕೆಲಸ ಏನಾದರೂ ಎಲ್ಲೇ ಬಾಂಬ್ಗಳಿರಲಿ ಅದನ್ನು ಹೋಗಿ ಸರ್ಚ್ ಮಾಡಿ, ಒಂದು ವೇಳೆ ಅದಕ್ಕೆ ಸಿಕ್ಕಿದ್ರೆ ಅದನ್ನು ನ್ಯೂಟ್ರಲೈಸ್ ಮಾಡೋದು, ಅಥವಾ ಅದು ಮಾಡಲಿಕ್ಕಾಗಿಲ್ಲ ಅಂದರೆ ಡಿಸ್ಪೋಸಲ್ ಮಾಡೋದು, ಅದನ್ನಲ್ಲೇ ಬ್ಲಾಸ್ಟ್ ಮಾಡಿ ಯಾರಿಗೂ ಜನರಿಗೆ ಹಾನಿ ಆಗದಿರೋದಲ್ಲಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸೋದು. ಇದು ಆ್ಯಕ್ಚುಲಿ ನಮ್ಮನ್ನು ಆರ್ಮಿಯಿಂದ ಸೆಲೆಕ್ಷನ್ ಮಾಡ್ತಾರೆ. ನನಗೆ 91ರಲ್ಲಿ ಒಂದು ಲೆಟ್ರ್ ಬಂತು, ನೀವು ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಗೆ ಸೆಲೆಕ್ಷನ್ ಆಗಿದ್ದೀರಿ BDD ಸ್ಕ್ವಾಡ್ಗೆ ಅಂಥೇಳಿ. ಕಡೆ ನನಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿಗೆ. ಸೊ 91ರಲ್ಲಿ ನಾನು ಟ್ರೈನಿಂಗ್ ಮಾಡ್ತಾಯಿದ್ದೆ. ಟ್ರೈನಿಂಗ್ ಮುಗಿತಾ ಬಂದಿತ್ತು. ಆ ಟೈಮ್ನಲ್ಲೇ ರಾಜೀವ್ ಗಾಂಧಿಯವರು ಬಾಂಬ್ ಸ್ಫೋಟದಿಂದ ತೀರ್ಕೊಂಡಿದ್ದು ಬಹುಶಃ ಗೊತ್ತಿರ್ಬೋದು, ಅಥವಾ ಹಳಬರಿಗೆಲ್ಲ ಗೊತ್ತು, ಹೊಸಬರಿಗೆ ಗೊತ್ತಿರಲಿಕ್ಕಿಲ್ಲ. ಪೆರಂಬಂದೂರು ಅಂತ ತಮಿಳ್ನಾಡಿನಲ್ಲಿ ಹ್ಯಾಂಡ್ ಗ್ರೆನೇಡಿಂದ ಅವರು ತೀರ್ಕೊಂಡ್ರು.
ಆ ಒಂದು ಗ್ರೆನೇಡ್ ಹ್ಯಾಂಗ್ ಅವರು ಎಕ್ಸ್ಪ್ಲೋರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ನಾವೊಂದು ಡೆಮೋನು ಕೊಟ್ವಿ ನಂತರ. ಇದ್ರ ಬಗ್ಗೆ ಒಂದು ಸರ್ಚ್ ಮಾಡಿದ್ವಿ, ಅವ್ರು ಏನೇನು ಮಾಡಿರ್ಬೋದು ಪ್ಲಾನ್ ಅಂತೇಳಿ. ನಮ್ಮದು ಈ ಸ್ಕ್ವಾಡಿಂದ ಅದೇ ಇದು, ಯಾರು ಬಾಂಬ್ ಮಾಡಿದ್ದಾರೆ ಅದನ್ನೊಂದು ತೆಗೆಯೋದು, ಇಲ್ಲ ಅಂತಂದ್ರೆ ಅವ್ರು ಯಾರ್ಯಾರು ಯಾವ ಗ್ರೂಪ್ನವ್ರು ಮಾಡಿರ್ಬೋದು, ಹೇಗೆ ಮಾಡಿರ್ಬೋದು, ಅದಕ್ಕೆ ಏನೇನು ಉಪಯೋಗಿಸಿರ್ಬೋದು, ಇದನ್ನೆಲ್ಲ ನಾವು ರಿಸರ್ಚ್ ಮಾಡ್ತೀವಿ. ಅದೇ ಥರ ಒಂದು ಅಂದ್ರೆ ಮುಂದೆ ಈ ಥರದ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ತೊಗೊಂಡು ಅದೊಂದು ರಿಪೋರ್ಟು ಕೊಡ್ತೀವಿ. ಆ ಲೆಕ್ಕದಲ್ಲಿ ನಾವು ಮುಂದುವರಿತೀವಿ ಮುಂದೆ. ಜಿ.ವಿ. ಹೆಗ್ಡೆ ಅವರೇ, ನಿಮ್ಮ ಸೇವೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ರೋಚಕ ಘಟನೆಗಳೇ ಇರ್ತವೆ, ಆದರೂ ನಿಮಗೆ ಅತಿಯಾಗಿ ನೆನಪಿರುವಂತಹ ಒಂದು ರೋಚಕ ಘಟನೆಯನ್ನು ಹೇಳ್ತೀರಾ? ಪ್ರತಿಯೊಬ್ಬ ಸೈನಿಕನ ಜೀವನದಲ್ಲೂ ಭಾಳಷ್ಟು ರೋಚಕ ಘಟನೆಗಳು ಇರುತ್ತೆ. ಆ ಥರ ನನ್ನ ಸೈನಿಕ ವೃತ್ತಿ ಜೀವನದಲ್ಲೂ ಭಾಳಷ್ಟು ಘಟನೆಗಳಿವೆ. ಈ ಕಾರ್ಗಿಲ್ ಯುದ್ಧಕ್ಕಿಂತ ಸ್ವಲ್ಪ ಮೊದಲು ಹ್ಯಾಂಡ್ ಗ್ರೆನೇಡ್ದು ಟ್ರೈನಿಂಗ್ ಮಾಡ್ತಾ ಇದ್ವಿ. ಆ ಟೈಮ್ನು ಸಹ ನಮ್ಮದೊಂದು ಒಳ್ಳೆ ಎಕ್ಸ್ಪರ್ಟ್ ಟ್ರೈನರ್ ಇದ್ದರು. ಅವ್ರು ಹೇಳ್ತಾಯಿದ್ರು, ನಾವೆಲ್ಲ ಒಂದು ಇದೇ ಥರ ಒಂದು ಜಂಗಲಿಗೆ ಹೋಗಿರ್ತೀವಿ, ಅಲ್ಲಿ ಟ್ರೆಂಚ್ ಅಂತ ತೋಡ್ತಾರೆ, ಟ್ರೆಂಚ್ ಮಾಡಿ ಅದರೊಳಗಡೆ ನಾವು ಕುತ್ಕೋತೀವಿ. ಆ ನಂತರ ಅಲ್ಲಿಂದ ಗ್ರೆನೇಡ್ಗಳನ್ನು ಥ್ರೋ ಮಾಡಬೇಕು. ಅದು ವಿಸಲ್ ಹಾಕ್ತಾರೆ, ಒಂದು 5 ಜನರು ಇಟ್ಟಿರ್ತೀವಿ, 1 2 3 4 5 ಅಂತೇಳಿ ಒಂದೊಂದು ಸೆಕೆಂಡ್ ಬಿಟ್ಟು ಒಬ್ಬೊಬ್ಬರು ಥ್ರೋ ಮಾಡಬೇಕು. ಆಗ ಏನಾಗುತ್ತೆ ಅಂತಂದರೆ ಅದೇ ಥರ ಮಾಡಿದಾಗ 5 ಜನರು ಥ್ರೋ ಮಾಡಬೇಕಿತ್ತು, 5 ಜನ ಥ್ರೋ ಮಾಡಿದ್ದಾರೆ. ಬಟ್ ಸೌಂಡ್ ಬಂದಿದ್ದು 4 ಮಾತ್ರ, ಒಂದು ಬಂದೇ ಇರಲಿಲ್ಲ. ಅವು ನಮಗೇನು ಆರ್ಡ್ರ್ ಕೊಟ್ಟರು ಟ್ರೈನರ್ಸು, ನೀವು ಯಾರು ಹೇಳ್ಬೇಡಿ, ಅಲ್ಲೇ ಕೂತ್ಕೊಂಡ್ರಿ ಟ್ರೆಂಚಲ್ಲಿ, ನಾನು ಒಂದ್ಸರಿ ನೋಡ್ತೀನಿ ಅಂತೇಳಿ. 5 ನಿಮಿಷ 5 ಸೆಕೆಂಡ್ ಅವ್ರು ಹೆಚ್ಚಿಗೆ ಆದ ನಂತರನೇ ಒಂದು ಸರಿ ಮೇಲ್ಗಡೆ ಹೋಗಿ ಟ್ರೆಂಚಿನ ಮೇಲ್ಗಡೆ ಹೋಗಿ ನೋಡಲಿಕ್ಕೆ ಅಂತ ಮೇಲೆ ಹೋದರು. ಆ ಟೈಮಲ್ಲಿ ಕರೆಕ್ಟಲ್ಲಿ ಅದು ಕಂದಕದಲ್ಲಿರುವಂಥ ಗ್ರೆನೇಡ್ ಸ್ಫೋಟ ಆಯಿತು. ಅದ್ರದ್ದು ಒಂದು ಸೆಲ್ ಬಂದು ಅವ್ರ ತಲೆಗೆ ಕರೆಕ್ಟ್ ಹೋಯಿತು, ಅದೇ ಸ್ಪಾಟ್ಲರ್ ಔಟು. ಈ ಥರ ಕೆಲವು ಘಟನೆಗಳು ನಡೆಯುತ್ತೆ ಸೈನಿಕನ ಜೀವನದಲ್ಲಿ. ಆದರೂ ಸೈನ್ಯ ಮುಂದುವರಿತಾನೆ ಇರುತ್ತೆ ನಮ್ಮ ವೃತ್ತಿ ಜೀವನ. ಕೆಲವುಗಳು ನಡೆಯುತ್ತೆ, ಅದಕ್ಕೇನು ಮಾಡಲಿಕ್ಕೆ ಬರೋಲ್ಲ. ಜಿ.ವಿ. ಹೆಗ್ಡೆ ಅವರೇ, ಸಿರಿಸಿಯಲ್ಲಿ ನಡೆಯುತ್ತಿರುವ ಅಗ್ನಿವೀರ ತರಬೇತಿಯ ರೂವಾರಿಗಳಲ್ಲಿ ಒಬ್ಬರು ನೀವು, ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಶಿರಸಿ ವಿಭಾಗದಿಂದ ಮಿಲಿಟ್ರಿ ಸೇರೋ ಸಂಖ್ಯೆ ಭಾಳ ಕಡಿಮೆ ಇದೆ. ಇತರ ಜಿಲ್ಲೆಗಳಿಗೆ ಹೋಲಿಸಿದರೆ ಆ ಸಂಖ್ಯೆ ಭಾಳ ಕಡಿಮೆ ಇದೆ. ನಮ್ಮಲ್ಲಿ ವೇಕೆನ್ಸಿಗಳೆಲ್ಲ ಇತರ ರಾಜ್ಯಗಳಿಗೆ ಹೋಗ್ತಾ ಇದೆ. ನಮ್ಮಲ್ಲಿ ಮಾಜಿ ಸೈನಿಕರ ಸಂಘ ಹಾಗೂ ನಾವೆಲ್ಲರೂ ಸೇರ್ಕೊಂಡು ಕೆಲವು ಜನರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ಅದು ಅವಕಾಶ ಸಿಕ್ಕಿರಲಿಲ್ಲ, ಟೈಮ್ ಕೂಡ ಬಂದಿರಲಿಲ್ಲ. ಆ ಸಮಯದಲ್ಲಿ ನಮಗೆ ಮೇಜರ್ ಗಣಪತಿ ಹೆಗ್ಡೆಯವರು ಒಳ್ಳೆಯ ಅವಕಾಶವನ್ನು ಕೊಟ್ಟರು, ಸಿಕ್ಕಿದ್ರು. ಅವರಿಂದ ಡಿಸ್ಕಸ್ ಮಾಡಿದ ನಂತರ ಸರಿ ಈಗ ಒಂದು ಟ್ರೈನಿಂಗ್ ಈ ಥರ ಕೊಡುವ ಅನ್ನೋದನ್ನು ಒಂದು ಫೈನಲ್ ಮಾಡಿದ್ವಿ. ಅದಕ್ಕೆ ಏನೇನು ತಯಾರಿ ಮಾಡಬೇಕು ಅಂತ ಎಲ್ಲ ಒಂದು ಫೈನಲ್ ರೂಟ್ ಹಾಕ್ಕೊಂಡು ಆ ಥರದ ಶಾಲಾ ಕಾಲೇಜುಗಳಿಗೆಲ್ಲ ತೆರಳಿದ್ವಿ. ಯುವಕ ಯುವತಿಯವರಿಗೆ ಆ ಥರ ಟ್ರೈನಿಂಗ್ ಕೊಡಲಿಕ್ಕೆ ಅವರಿಗೆ ಏನು ಮೋಟಿವೇಶನ್ ಬೇಕು ಆ ಸ್ಪೀಚ್ಗಳನ್ನು ಮೇಜರ್ ಹೆಗ್ಡೆಯವರೇ ಮಾಡಿದ್ರು. ನಾವೆಲ್ಲ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೊಂಡ್ವಿ. ಅದರ ಫಲಪ್ರದವಾಗಿ ಅಗ್ನಿವೀರ ಒಂದು ತರಬೇತಿಯನ್ನು ಯಶಸ್ವಿಯಾಗಿ ಮಾಡಿದ್ವಿ. ಅದು ಮಾಡೋದಕ್ಕಿಂತ ಮೊದಲು ಯುವಕರನ್ನು ಹುರಿದುಂಬಿಸುವಂಥ ಕೆಲಸ ಆಗಬೇಕಿತ್ತು ಎಲ್ಲ ಶಾಲೆಗಳಿದ್ರೆ. ಅದನ್ನು ಭಾಳ ನಮ್ಮೆಲ್ಲ ಕೆಲವು ಮಾಜಿ ಸೈನಿಕರು ಸೇರಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ವಿ. ಹಾಗಾಗಿ ಅಗ್ನಿವೀರ ಕಾರ್ಯಕ್ರಮ ಒಂದು ಯಶಸ್ವಿ ಆಯಿತು. ಅದೇ ಥರ ಕೆಲವು ಯುವಕ ಯುವತಿಯರು ಮುಂದುಗಡೆ ಬಂದು ಅವರು ಟ್ರೈನಿಂಗ್ ಪಡೆದಿರೋದ್ರಿಂದ ಇನ್ನು ಮುಂದೆ ಕೆಲವು ಯುವಕ ಯುವತಿಯರಿಗೆ ಒಂದು ಸ್ಫೂರ್ತಿ ಸಿಕ್ತು ಅಂತ ಹೇಳ್ಬೋದು. ಎಲ್ಲ ಸ್ಫೂರ್ತಿ ಆಗ್ತಾರೆ. ನಿಮ್ಮ ಮಾತಿನ ಸ್ಫೂರ್ತಿಯಿಂದನೇ ಎಲ್ಲದೂ ಆಗ್ತದೆ ಸರ್. ಆ ಭರವಸೆ ನನಗೂ ಇದೆ. ಆ ಭಗವಂತ ಎಲ್ಲ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ, ನಮಸ್ಕಾರ. ನಿಮ್ಮ ಅನುಭವಗಳನ್ನು ನಮ್ಮಡೆ ಹಂಚ್ಕೊಂಡಿದ್ದೀರಿ. ಈ ಚಾನಲ್ ಮೂಲಕ ನೀವು ನಮಗೆ ಪರಿಚಯ ಆಗಿದ್ದೀರಿ. ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರ ನಮಗೆ ಬೇಕು ಅಂತ ಹೇಳ್ತಾ ಪುಸ್ತಕ ಇದು. ಓಕೆ, ಥ್ಯಾಂಕ್ ಯು. ಜಗತಿ